ಅದು ನಗರದ ಐತಿಹಾಸಿಕ ವ್ಯಾಪಾರ ಕೇಂದ್ರ. ಸಮೃದ್ಧ ವ್ಯಾಪಾರ ನಡೆಯುತ್ತಿದ್ದ ಪ್ರದೇಶದಲ್ಲಿ ಇದೀಗ ಕಸದ ರಾಶಿಯಿಂದ ಅಕ್ಷರಶಃ ನರಕವಾಗಿದೆ. ರಸ್ತೆ ಬದಿಯಲ್ಲಿ ಕೊಳೆಯುತ್ತಿರುವ ಕಸದ ರಾಶಿ, ಅದರಿಂದ ಹರಡುವ ದುರ್ನಾತ, ಸೊಳ್ಳೆ ನೊಣಗಳ ಹಾವಳಿಯಿಂದಾಗಿ ಸ್ಥಳೀಯ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಕಸ ಕಸ ಕಸ, ಎಲ್ಲಿ ನೋಡಿದರೂ ಕಣ್ಣಿಗೆ ರಾಚುವುದು ಕೆಟ್ಟ ಕಸ. ಚಿಕ್ಕಪೇಟೆಯಲ್ಲಿ ಕಸದ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಿದ್ದು ಜನರ ಆಕ್ರೋಶವೂ ಹೆಚ್ಚಾಗ್ತಿದೆ. ಚಿಕ್ಕಪೇಟೆ ವ್ಯಾಪಾರಿಗಳ ನಿದ್ದೆಗೆಡಿಸಿದ ರಾಶಿ ರಾಶಿ ಕಸ. ಸೊಳ್ಳೆ ನೊಣಗಳ ಹಾವಳಿ, ದುರ್ನಾತಕ್ಕೆ ಜನಾಕ್ರೋಶ. ರಸ್ತೆಗಳ ಬದಿಯಲ್ಲಿ, ಅಂಗಡಿಗಳ ಮುಂದೆ, ಸಾರ್ವಜನಿಕ ಸ್ಥಳ, ಹೀಗೆ ಚಿಕ್ಕಪೇಟೆಯಲ್ಲಿ ಎಲ್ಲಿ ನೋಡಿದ್ರೂ ಈಗ ಕಸದ ರಾಶಿಯೇ ಕಾಣಿಸ್ತಿದೆ. ಈ ಕಸದ ರಾಶಿ ನೋಡಿ ವ್ಯಾಪಾರಿಗಳು ಕಂಗೆಟ್ಟು ಹೋಗಿದ್ದಾರೆ. ಕಸ ರಸ್ತೆಗಳಲ್ಲೇ ಕೊಳೆಯುತ್ತಿದ್ದು ದುರ್ವಾಸನೆ ಹರಡುತ್ತಿದೆ. ಸೊಳ್ಳೆ ನೊಣಗಳ ಹಾವಳಿ ಹೆಚ್ಚಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಎದುರಾಗಿದೆ. ಅಲ್ಲದೆ ಅಂಗಡಿಗಳ ಮುಂದೆ ಕಸ ಬಿದ್ದ ಕಾರಣ ಗ್ರಾಹಕರು ಕೂಡ ಬರಲು ಹಿಂದೇಟು ಹಾಕ್ತಿದ್ದಾರೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಚಿಕ್ಕಪೇಟೆ ವಾರ್ಡ್ ಬಂದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ಕರ್ನಾಟಕ ಫ್ರಮ್ ದ ಬಿಸ್ನೆಸ್ಸು. ಕೋಟ್ಯಾಂತರ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಮೂಲಭೂತ ಸೌಕರ್ಯಗಳು ನಮಗೇನೂ ಇಲ್ಲ. ಮುಖ್ಯವಾಗಿ ಸಿಂಪಲ್ ಎಕ್ಸಾಂಪಲ್, ಇಲ್ಲಿ ನೋಡಿ ಇಷ್ಟು ಕಸ ಬಿದ್ದಿದೆ, 15 ದಿವಸದಿಂದ ಯಾರೂ ತೆಗ್ದಿಲ್ಲ. ಇದರಿಂದ ಕಾಯಿಲೆಗಳು ಬರುತ್ತೆ. ನಾವು ನಮ್ಮ ಬ್ಯಾಂಗ್ಳೂರು ಹೋಲ್ಸೇಲ್ ಕ್ಲಾತ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪರವಾಗಿ ಇದನ್ನ ಸರಿ ಮಾಡಿಸ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಿಯಮಾನುಸಾರ ಇಲ್ಲಿ ದಿನದ 24 ಗಂಟೆಗಳಲ್ಲೂ 3 ಶಿಫ್ಟ್ಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಬೇಕು. ಆದರೆ ಸ್ಥಳೀಯರ ಪ್ರಕಾರ ಕಳೆದ ಹಲವು ದಿನಗಳಿಂದ ಇಲ್ಲಿ ಕಸ ಸಂಗ್ರಹಣೆ ನಡೆಯುತ್ತಿಲ್ಲ. ರಸ್ತೆಯಲ್ಲಿದ್ದ ಕಸವನ್ನ ಆಯ್ದು ರಾಶಿ ಹಾಕ್ತಾರೆ. ಆದರೆ ರಾಶಿ ಹಾಕಿದ ಕಸವನ್ನ ತೆಗೆದುಕೊಂಡು ಹೋಗ್ತಿಲ್ಲ. ಕಸ ಗುಡಿಸೋದು ಮಾತ್ರ ನಮ್ಮ ಕೆಲಸ, ಕಸ ತುಂಬಿಕೊಂಡು ಹೋಗೋದು ನಮ್ಮ ಕೆಲಸವಲ್ಲ ಅಂತ ಕಸ ಗುಡಿಸೋರು ಹೇಳ್ತಿದ್ದಾರೆ. ಕಾಂಟ್ರಾಕ್ಟ್ರ್ ಹೇಳ್ತಾರೆ ನಾವು ಇವತ್ತಿನ ದಿವಸ ಕಾಂಟ್ರಾಕ್ಟ್ ಕ್ಲೋಸ್ ಮಾಡಿದ್ದೀವಿ ಅಂತಾರೆ. ಅದಾದ ನಂತರ ಏನು ಇವತ್ತು ಪೂರ್ಣಿಮಾ ಅಂಥೇಳಿ ಎಡಬಲ್ಲಿ ಇದ್ದಾರೆ, ಅವ್ರಿಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಕಾಂಟ್ರಾಕ್ಟ್ ಕ್ಲೋಸ್ ಆಗಿದೆ, ಹೊಸಬರು ಬರ್ತಾ ಇದ್ದಾರೆ ಅಂತಾರೆ. ಹೊಸಬ ಬಂದಂಥ ಕಾಂಟ್ರಾಕ್ಟ್ ಕೇಳಿದ್ರೆ ಸರ್ ನಾವು ಟೆಂಪ್ರರಿ ಅಂತಾರೆ. ಈ ರೀತಿ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದಾರೆ. ಕಳೆದ 15 ದಿವಸದಿಂದ ಇಲ್ಲಿ ವ್ಯಾಪಾರಸ್ಥರಿಗೆ ನರಕ ಯಾತನೆ ಆಗಿದೆ. ಕಸದಿಂದ ಜನ ಛೀಥು ಅಂತ ಉಗಿತಿದ್ರೆ ಚಿಕ್ಕಪೇಟೆ ವ್ಯಾಪಾರಿಗಳು ಕಸದಿಂದ ಅಂಗಡಿಗೆ ಗ್ರಾಹಕರೇ ಬರದೆ ಕಂಗಾಲಾಗಿ ಕೂತಿದ್ದಾರೆ. ನಟರಾಜ್, TV9, ಬೆಂಗಳೂರು.